ಹಲೋ ಫ್ರೆಂಡ್ಸ್, ಇವತ್ತು ಗಣೇಶ ಚತುರ್ಥಿಯ ಸ್ಪೆಷಲ್ ಉಕ್ಕಡಿ ಮೋದಕ ಹೆಂಗೆ ಮಾಡೋದು ಮತ್ತು ಅದಕ್ಕೆ ಏನು ಬೇಕಾಗ್ತದೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡಂತ ಬನ್ರಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊಬ್ಬರಿ, ಬಾದಾಮು, ಕ್ಯಾಶು, ಗಸಗಸೆ, ಶುಂಠಿ ಪೌಡರು, ಏಲಕ್ಕಿ ಪೌಡರು, ತುಪ್ಪ, ಬೆಲ್ಲ, ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಉಪ್ಪನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಮಾಡುವ ವಿಧಾನ ಹೇಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಸ್ಟಫಿಂಗ್ ಏನೇನು ಹಾಕಿ ಹೆಂಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ. ಹಾಂ, ಮೊದಲು ಸ್ವಲ್ಪ ತುಪ್ಪ ಹಾಕ್ತೀನಿ. ಓಕೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಂತ. ಸ್ವಲ್ಪ ಒಂದು ಅರ್ಧ ಚಮಚೆಯಷ್ಟು ನಾವು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ಅಂತ. ಮೆಲ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ಬಾದಾಮು, ಕ್ಯಾಶು ಹಾಕಿ ಸ್ವಲ್ಪ ಅದು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಇದು ಲೈಟಾಗಿ ಬ್ರೌನ್ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಎಲ್ಲನೂ ಇವಾಗ ಇದೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಗಸಗಸೆ ಹಾಕಬೇಕಾದ್ರೆ ಸ್ಟವ್ ಸಿಮ್ಮಲ್ಲಿ ಆಫ್ ಮಾಡಿಬಿಟ್ಟು ಹಾಕೋರು, ಯಾಕಂದರೆ ಪಾತ್ರೆ ಬಿಸಿ ಇರ್ತದೆ, ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ. ಇವಾಗ ಇದಕ್ಕೆ ನಾವು 2 ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲನ ನಾವು ಸೇರಿಸ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಅದು ಮೆಲ್ಟ್ ಆಗೋವರೆಗೂ ನಾವು ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಇದನ್ನು ಕುದಿಯೋಕ್ಕೆ ಇಡಬಾರ್ದು. ಬೆಲ್ಲ ಕರಗುವಷ್ಟು ಮಾತ್ರ ನೀವು ಸ್ಟವ್ ಮೇಲೆ ಅದನ್ನು ತಿರುಗಿಸ್ಬೇಕು. ಕುಕ್ ಮಾಡಬೇಕು ಅಷ್ಟೇ. ಏನಂದ್ರಿ? ಅದೇ ಸ್ವಲ್ಪ ಬೆಲ್ಲ ಕರಗುತ್ತಲ್ಲ ಅಷ್ಟೇ, ಅದನ್ನು ಕುಕ್ ಮಾಡಬೇಕು. ಓಕೆ, ಇವಾಗ ಇದು ಆಗಿದೆ. ಇದನ್ನು ನಾವು ಸೈಡಲ್ಲಿ ಇಟ್ಟು ಅಕ್ಕಿ ಹಿಟ್ಟನ್ನು ನಾವು ಸ್ಟಫಿಂಗ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಈಗ ಗ್ಯಾಸ್ ಬಂದ್ ಮಾಡಿದ್ರೆ ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡರ್ ಹಾಕ್ಕೊಂಡು ಆಮೇಲೆ ಕರದಿಟ್ಟಂತ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ನಾವು ಸೈಡ್ಗೆ ಇಟ್ಬಿಡೋಣ. ಮಿಕ್ಸ್ ಮಾಡಿ ಇವಾಗಿದ್ದು ಮಿಕ್ಸ್ ಆಗಿದೆ. ಇವಾಗ ಇದನ್ನ ಸೈಡ್ಗೆ ಇಟ್ಟು ನಾವು ಅಕ್ಕಿನ ಹೇಗೆ ಕುದಿಸ್ಕೋಬೇಕಂತ ನೋಡ್ಕೊಳ್ಳೋಣ. ಸೈಡ್ಗೆ ಇಟ್ಟಿದ್ದೀವಿ. ನೆಕ್ಸ್ಟು ಒಂದು ಕಡಾಯಿನ ಇವಾಗ ಈ ಕಡಾಯಲ್ಲಿ ನಾವು 1 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ನಾವು 1 ಕಪ್ಪು ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾವು 1 ಕಪ್ಪಷ್ಟು ನೀರನ್ನು ಹಾಕಿ ಕುದಿಯಕ್ಕೆ ಇಡೋಣ. ಅದಕ್ಕೆ ನಾವು ಒಂದು ಅರ್ಧ ಚಮಚೆಯಷ್ಟು ಉಪ್ಪು ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾವು ತುಪ್ಪನ ಹಾಕಿ ನಾವು ಕುದಿಯಲಿಕ್ಕೆ ಇಡೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ನಾವು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿ ತಿರುಗಿಸೋಣ. ಗ್ಯಾಸ್ ಬಂದ್ ಮಾಡಿಬಿಡಿ. ಇವಾಗ ಸ್ಟವ್ ಬಂದ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ನಾವು ಬಿಡೋಣ. ಒಂದು 5 ನಿಮಿಷ ಮುಚ್ಚಿಟ್ಟು ಇಡೋಣ ನಾವು. ಇವಾಗ 5 ನಿಮಿಷ ಆಗಿದೆ ನೋಡಿ, ಫುಲ್ ವೇಪರ್ ಬಂದ್ಬಿಟ್ಟಿದೆ ಮುಚ್ಚಳದಲ್ಲಿ. ಇವಾಗ ನಾವು ಇದನ್ನು ಒಂದು ಪರಾತಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪರಾತ್ ಇಟ್ಕೊಂಡು ಇದನ್ನು ನಾವು ಒಂದು ಪರಾತಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಬಿಸಿ ಅದ. ಅದಕ್ಕೆ ನಾವೇನಕ್ಕೂ ಇಂಥ ಬಟ್ಲ ತಗೊಂಡು ಬಟ್ಲದಲ್ಲಿ ಸ್ವಲ್ಪ ಸುಡ್ತಾ ಇದೆಯಲ್ಲ. ನೋಡಿ, ಎಲ್ಲ ಇವಾಗ ಒಂದು ಅದರಲ್ಲಿ ಇದು ಮಾಡ್ಕೊಂಡಿದ್ದೀವಿ. ಇವಾಗ ಅದನ್ನು ಬಟ್ಲನ್ನ ತೆಗೆದು ಕೈಯಲ್ಲೇ ನಾವು ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಅಂತೆ. ಸುಡ್ತಾ ಇದೆ.
ಸ್ವಲ್ಪ ಈಗ ಇಲ್ಲಿ ತುಪ್ಪ ಹಾಕೋಬೇಕು. ಒಂದು ಚಮಚೆಯಷ್ಟು ತುಪ್ಪನ ಹಾಕ್ಕೊಂಡು ಅದನ್ನು ಮೃದುವಾಗಿ ಮಾಡಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಸಾಫ್ಟಾಗಿ ನಾವು ಮಾಡ್ಕೊಂಡ್ವಿ. ಗುಂಡಿಗೆ ಇದನ್ನು ಸ್ವಲ್ಪ ಮೆತ್ತಗೆ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಮಿಶ್ರಣನೂ ಚೆನ್ನಾಗಿ ಆರೋಗಿದೆ. ಈ ಕಡೆ ನಾವು ಹಿಟ್ಟನ್ನು ಮೆತ್ತಗೆ ಮಾಡ್ಕೊಂಡಿದ್ದೀವಿ. ನಾವು ಇವಾಗ ಸ್ಟವನ್ನು ಆಫ್ ಮಾಡಿ ಸ್ಟೀಮ್ಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ನಾವು ಆನ್ ಮಾಡಿ ಸ್ಟೀಮ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಜ್ಯೂಸಿಯಾಗಿದೆ. ಒಂದು ಸ್ವಲ್ಪ ಇದಕ್ಕೆ ತುಪ್ಪ ಚಮಚದಲ್ಲೇ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡಿ ಇಟ್ಬಿಡಿ. ಇವಾಗ ಮೋಲ್ಡ್ ತಗೊಂಡಿದ್ದೀವಿ ನಾವು. ಮೋಲ್ಡ್ ಅದಕ್ಕೆ ನಾವು ಸ್ವಲ್ಪ ತುಪ್ಪನ ಹಚ್ಕೊಳ್ಳೋಣ. ಹಚ್ಕೊಂಡು ಇವಾಗ ಈ ಥರ ಹಿಟ್ಟನ್ನು ಗುಂಡಿಗೆ ಮಾಡಿ ಒತ್ತಿ ಅದಕ್ಕೆ ಈ ಥರ ಸ್ಟಫನ್ನು ಹಾಕೊಳ್ಳಿ. ಒತ್ತಿ ಒತ್ತಿ ಸೊಪ್ಪಿಂದ ಒತ್ತಿ ಒತ್ತಿ ಸ್ಟಫ್ ಮಾಡಬೇಕು. ಅದನ್ನು ಹಾಕಿ ಇದಕ್ಕೆ ಮೇಲೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ನಾವು ಪ್ಯಾಕ್ ಮಾಡಿಬಿಡೋಣ. ಇದು ನೋಡಿ, ಚೆನ್ನಾಗಿದು ಸ್ಟಫ್ ಮಾಡಿದಾಗಿದೆ. ಅದನ್ನು ಪ್ಯಾಕ್ ಮಾಡಿದ್ದು ಆಗಿದೆ. ಇವಾಗ ಇದನ್ನು ಮೆತ್ತಗೆ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಓಕೆ, ಈ ಥರ ನಾವು ಒಂದಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಸ್ಟೀಮ್ ಆಗೋವರೆಗೂ ನಾವು ಅದನ್ನು ಮಾಡಿ ಇಟ್ಕೊಂಡು ಅದರಲ್ಲಿ ತೆಗೆದು ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದನ್ನ ತೋರಿಸ್ತೀನಿ ನೋಡಿ. ಸ್ವಲ್ಪ ಇದನ್ನು ಒತ್ತಿ ಒತ್ತಿ ಹಾಕ್ಕೊಳ್ಳಿ ಸ್ಟಫಿಂಗ್ನ. ಇನ್ನು ಸ್ವಲ್ಪ ಹಿಟ್ಟನ್ನು ತಗೊಂಡು ಹಿಂದುಗಡೆ ಪ್ಯಾಕ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಇದೇ ಥರ ನಾವು ಉಳಿದದ್ದೆಲ್ಲ ಮಾಡಿಕೊಡೋಣ. ಓಕೆ, ನೀರಿದು ಕಾದದ. ಇವಾಗ ನಾವು ಈ ಪಾತ್ರೆನ ಇದ್ರ ಮೇಲೆ ನಾವು ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ಳೋಣ. ಇದ್ರ ಮೇಲೆ ನಾವು ಸ್ವಲ್ಪ ಆ ಬೇಸ್ನಲ್ಲಿ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ಳೋಣ. ಸೊ ದಟ್ ಮೋದಕ್ಕೆ ಅಂಟ್ಕೊಳಂಗಿಲ್ಲ. ಇವಾಗ 1 by 1 ಇದ್ರ ಮೇಲೆ ನಾವೀಗ ಒಂದೊಂದು ಸ್ಯಾಫ್ರನನ್ನು ಇಡೋಣ.
ಇವಾಗ ಎಲ್ಲ ಮೋದಕ ಮೇಲೆ ನಾವು ಸ್ಯಾಫ್ರನ್ ಸ್ಟ್ರಿಂಗ್ ಇಟ್ಟಿದ್ದೀವಿ. ಈ ಕಡೆ ನೀರು ಕಾದಿದೆ ಮತ್ತು ಅದ್ರ ಮೇಲೆ ನಾವು ತುಪ್ಪನೂ ಹಾಕ್ಕೊಂಡಿದ್ದೀವಿ. 1 by 1 ನಾವು ಮೋದಕನ ಇಡೋಣ. ಇವಾಗ ಇದನ್ನೆಲ್ಲ ಜೋಡಿಸ್ಕೊಂಡಿದ್ದೀವಿ. ಒಂದು 5 ರಿಂದ 10 ನಿಮಿಷ ಇದನ್ನ ನಾವು ಸ್ಟೀಮ್ ಮಾಡಲಿಕ್ಕೆ ಇಡೋಣ. ಇವಾಗ 10 ರಿಂದ 12 ನಿಮಿಷ ಆಗಿದೆ. 12 ನಿಮಿಷ 5 to 10 minutes ಅಂದಿದ್ದೆ ನಾನು, ಬಟ್ 12 minutes ಅಂದ್ರೆ ಪಕ್ಕವಾಗಿ ಬೆಂದಿರ್ತದೆ. ಇವಾಗ ನೋಡಿ ಮುಚ್ಚಳ ತೆಗಿಯೋಣ ಅಂತ. ನೋಡಿ ಆಗಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡಿ ನೋಡಿ ನೋಡಿ ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಜೋಡಿಸಿದಾಯ್ತು. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕೋಣ. ಇವಾಗ ಅದ್ರ ಒಳಗಡೆ ಹೆಂಗಾಗಿದೆ ಅಂತ ನೋಡೋಣ ಬನ್ನಿ. ಅದು ಸ್ಟಫಿಂಗ್ ಹೇಗಾಗಿದೆ ಅಂತ ತೋರಿಸ್ತೀವಿ. ಇದ್ರ ಮೇಲೆ ತುಪ್ಪ ಬಿಟ್ಕೊಂಡು ಇದು ಒಳಗಡೆ ಎಷ್ಟು ಜ್ಯೂಸಿಯಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ವಾ, ತುಂಬ ಚೆನ್ನಾಗಾಗಿದೆ. ಈ ನೈವೇದ್ಯನ ನಾವು ದೇವರಿಗೆ ತೋರಿಸ್ಬೇಕಲ್ಲ. ಬನ್ನಿ ಇವಾಗ ಇದನ್ನ ಗಣಪತಿ ಮುಂದೆ ಇಡೋಣ. ನೈವೇದ್ಯನ ದೇವರಿಗೆ ಪ್ರಸಾದನ ನಾವು ಇಡೋಣ ಬನ್ನಿ. ಕ್ಲೇದಲ್ಲಿ ಮಾಡಿದಂಥ ಇದು ಗಣಪತಿ. ನಮ್ಮ ಮೊಮ್ಮಗಳು ಆತ್ರಿಕಾ ಮಾಡಿದ್ದು ಕ್ಲೇದಲ್ಲಿ ಮಾಡಿರುವಂಥ ಗಣಪತಿ. ಇದು ಅವಳು ಇಷ್ಟವಾಗಿದ್ದು ಗಣಪತಿ. ಇದು ನಾವು ಮೊದಲನೇ ದಿನ ಶೂಟ್ ಮಾಡುವಾಗ ಇಟ್ಕೊಂಡಿದ್ದು ಗಣಪತಿ. ಇದು ನಮ್ಮ ರೆಗ್ಯುಲರ್ ಮನೆ ಒಳಗೆ ಪೂಜಾ ಮಾಡುವಂಥ ರೆಗ್ಯುಲರ್ ಗಣಪತಿ. ಇದು ಸಣ್ಣ ಗಣಪತಿ. ಇದು ಇವನ್ನ ಕರ್ಕೊಂಡು ಬಂದು ಮತ್ತೆ ವಿಸರ್ಜನೆ ಮಾಡ್ತೀವಿ ಗಣಪತಿ. ನೋಡಿದ್ರಲ್ಲ ಉಕ್ಕಡಿ ಮೋದಕ ಹೆಂಗೆ ಮಾಡೋದಂತ. ಅದೇನು ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ, ಭಾಳ ಸುಲಭದಲ್ಲಿ ಭಾಳ ಬೇಗ ಆಗ್ತದೆ. ಇರಲ್ಲ ಫ್ರೆಂಡ್ಸ್, ಉಕ್ಕಡಿ ಮೋದಕ ಹೆಂಗೆ ಮಾಡೋದಂತ ಭಾಳ ಬೇಗನೆ ಆಗ್ತದೆ ಮತ್ತು ಅತಿ ಸುಲಭದಲ್ಲಿ ಆಗ್ತದೆ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗ್ತದೆ. ಅದಕ್ಕೆ ನೀವು ಮಾಡಿರಿ. ಮತ್ತು ನೀವು ಯಾವ ಥರ ಮಾಡ್ತೀರಿ ಅದನ್ನ ಕಮೆಂಟ್ನಲ್ಲಿ ನೀವು ನನಗೆ ತಿಳಿಸಿರಿ. ಯಾವ ಥರ ನೀವು ಮಾಡ್ತೀರಾ, ಹೇಗಾಗಿರ್ತದೆ ಅಂತ ನಮಗೆ ತಿಳಿಸಿರಿ. ಮತ್ತು ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಗಣಪತಿಗೆ ಮೋದಕದ್ದು